ಹಾಯ್ ಹೆಲೋ ನಮಸ್ಕಾರ. ನಾನು ನಿಮ್ಮ ಅಕ್ಷತಾ ಫ್ರಮ್ ಸ್ಪೈಸಸ್ ಆಫ್ ಮೈ ಲೈಫ್ ಚಾನಲಿಂದ. ಇದು ಸ್ಯಾಟರ್ಡೆ ಮಾರ್ನಿಂಗ್ ಆ್ಯಕ್ಟಿವಿಟಿ. ಸೊ ಇವತ್ತು ಸ್ಯಾಟರ್ಡೆ ಆಗಿರೋದ್ರಿಂದ ರೂಬಿ ಬೆಳಗ್ಗೆನೇ ಆ್ಯಕ್ಟಿವ್ ಆಗಿಬಿಡ್ತಾಳೆ. ಸೊ ವಿ ಆರ್ ದ ಲೇಸಿ ಪೀಪಲ್. ಸ್ಯಾಟರ್ಡೆ ಏನು ಮಾಡೋಕ್ಕೆ ಮನಸ್ಸಿರಲ್ಲ, ಎಕ್ಸ್ಪೆಷಲಿ ನನಗೆ. ಬಟ್ ನಮ್ಮ ರೂಬಿಗೆ ಫುಲ್ ಆ್ಯಕ್ಟಿವ್ ಆಗಿ ಅವಳಿಗೆ ಏನು ಆಟ ಆಡಬೇಕೋ ಬಾಲು ಅದನ್ನು ತೋರ್ಸೋಕ್ಕೆ ಶುರು ಮಾಡ್ತಾಳೆ. ಇವಾಗ ಮನೆಗೆ ಅಡ್ಜಸ್ಟ್ ಆಗಿದೆ ಫೈನಲಿ. ಎಲ್ಲೆಲ್ಲಿ ಏನೇನು ಇಟ್ಟಿದೆ ಅಂತಲೂ ಅವಳಿಗೆ ಚೆನ್ನಾಗಿ ಗೊತ್ತು. ಸೊ ಇವಾಗ ನೋಡ್ತಿರೋ ಈ ಬಾಸ್ಕೆಟ್ಬಾಲ್ ಮೇ ಬಿ ಒಂದು 5ನೇದ್ದ 6ನೇದ್ದ ಸಿನ್ಸ್ ಶೀ ಅಡಾಪ್ಟೆಡ್. ಇದು ಬಿಟ್ಟು ಇನ್ನೂ ಎಷ್ಟೊಂದು ಬಾಲ್ಗಳು ತಂದಿದ್ದೀವಿ, ಅದೆಲ್ಲ ಹಾಳು ಮಾಡಿದ್ದಾಳೆ. ಪ್ಲಾಸ್ಟಿಕ್ ಬಾಲ್ ಮುಂಚೆ ತರ್ತಿದ್ದೆ ಸಣ್ಣವಳಿರುವಾಗ, ಅದು ಅಂತೂ ಬರ್ತಾನೆ ಇರಲಿಲ್ಲ, ನಾಟ್ ಇವನ್ 15 ಡೇಸು. ಸೊ ಇದು ಒಂದು 7 ಡೌಟೇ ನನಗೆ, ಅದಕ್ಕಿಂತ ಜಾಸ್ತಿನೇ ತಂದಿದ್ದೀನಿ ಅನಿಸುತ್ತೆ. ಇದು ತಂದಿದ್ದು ನಾನು 15 ಡೇಸ್ ಬ್ಯಾಕು. ನೋಡಿ ಯಾವ ಥರ ಅವಳಿಗೆ ಒಂದು ಸತಿ ಅವಳಿಗೆ ಬಾಲ್ ಸಿಕ್ಬಿಡ್ತು, ಒಳ್ಳೆ ಬಾಲು ಅಂದರೆ ಅದರದ್ದು ಗಾಳಿ ಹೋಗಿಸಿನೇ ಕೊಡೋದು ಅವಳು. ಸೊ ಇದನ್ನು ತಂದು 15 ಡೇಸ್ ಆಗಿಲ್ಲ, ಆಲ್ರೆಡಿ ಇದರದ್ದು ಶೇಪ್ ಔಟ್ ಆಗಿದೆ. ಇದೇ ಥರ ಅವಳು ಎವ್ರಿ ಡೇ ದಿನ ಆಟ ಆಡೋದು, ಫೆಚ್ ಮಾಡೋದಾಗಿರಲಿ ಅಥವಾ ಅವಳಿಗೆ ಹೆಂಗೆ ಬೇಕೋ ಹಂಗೆ ಆಟ ಆಡ್ತಾಳೆ. ಆಮೇಲೆ ಈ ಸ್ಟಿಲ್ ನೋಡಿದರೆ ನಂಗೆ ಖುಷಿ ಆಗುತ್ತೆ, ಯಾಕಂದರೆ ಅವಳಿಗೆ ಮನೆಗೆ ಅಡ್ಜಸ್ಟ್ ಆದಳು, ಹೊರಗಡೆ ತಾನೇ ಹೋಗಿ ಕೂತ್ಕೊಳ್ತಾಳೆ, ನಾವು ಯಾರೂ ಬೇಕಾಗಲ್ಲ. ಶಿವಮೊಗ್ಗ ಮನೆಗೆ ಹೋದ್ರೂ ಅವಳು ಹೀಗೆ ಇರ್ತಿದ್ಲು. ಸೊ ಹ್ಯಾಪಿ ಮೂಮೆಂಟ್ ಅಂತ ಹೇಳ್ತೀನಿ. ಸ್ಯಾಟರ್ಡೆ ಮಾರ್ನಿಂಗ್ ಕಾಫಿ ಮಸ್ಟ್. ಸೊ ಹಾಗಾಗಿ ಡಿಕಾಕ್ಷನ್ನು ಖಾಲಿ ಆಗಿತ್ತು, ಫ್ರೆಶ್ ಕಾಫಿ ಮಾಡ್ಕೊಳ್ಳೋಣ ಅಂಥೇಳಿ ನಾನು ಡಿಕಾಕ್ಷನ್ ಹಾಕಿಟ್ಟಿದ್ದೆ. ಆಮೇಲೆ ಹಸ್ಬೆಂಡಿಗೆ ಹೇಳಿದೆ ಕಾಫಿ ಮಾಡೋಕ್ಕೆ. ಸೊ ನಾನು ಹಸ್ಬೆಂಡ್ ಇಲ್ಲ ಅಂದರೆ ಮಾಡ್ಕೊಳ್ತೀನಿ, ಅದರ್ವೈಸ್ ಅವರೇ ಕಾಫಿ ಮಾಡೋದು. ಅವ್ರಿಗೆ ಮಾಡೋಕ್ಕೂ ಇಷ್ಟ ಕಾಫಿ. ಸೊ ಹಾಗಾಗಿ ಕಾಫಿ ಕುಡ್ದಾಯಿತು. ಲೇಸಿ ಡೇ, ವೀಕೆಂಡ್ ಅಲ್ವಾ, ಏನು ತಿಂಡಿ ಮಾಡೋದು ಅಂತ ಯೋಚನೆ ಮಾಡ್ತಿರುವಾಗ ಹೊರಗಡೆಯಿಂದ ತರಿಸೋಣ, ಹೊಸ ಪ್ಲೇಸ್ ಅಲ್ವಾ, ರೆಸ್ಟೋರೆಂಟ್ ಎಕ್ಸ್ಪ್ಲೋರ್ ಮಾಡೋಣ ಅಂಥೇಳಿ ಇವತ್ತು ತಿಂಡಿ ಹೊರಗಡೆಯಿಂದ ತಂದಿದ್ದು. ತಿಂಡಿ ಹೊರಗಡೆ ಆಗಿದೆ ಅಂತ ಅಂದ್ಕೊಂಡು ಊಟನೂ ಹೊರಗಡೆ ಬೇಡ ಅಂತ ಕಂಫರ್ಟ್ ಫುಡ್ ಏನಾದ್ರು ಮಾಡ್ಕೊಳ್ಳೋಣ ಅಂಥೇಳಿ ಇವತ್ತು ನಾನು ಮಾಡ್ಕೊಳ್ತಿರೋದು ತೂರ್ ದಾಲ್ ಮತ್ತು ಸ್ವಲ್ಪ ಹೆಸರುಬೇಳೆ ಹಾಕಿ ತವೆ ಮಾಡ್ಕೊಳ್ತಾ ಇದ್ದೀನಿ. ಸೊ ತವೆ ಜೊತೆಗೆ ಬರೀ ತವೆ ಅನ್ನ ಚೆನ್ನಾಗಿರಲ್ಲ. ಸೊ ಹಾಗಾಗಿ ಬೀಟ್ರೂಟ್ ಪಲ್ಯನೂ ಮಾಡ್ಕೊಳ್ಳೋಣ ಅಂಥೇಳಿ ಅದೆರಡು ಇವತ್ತಿನ ನನ್ನ ಲಂಚ್ ಡಿನ್ನರ್ ಮೆನ್ಯೂ. ಇವಾಗ ನೀವು ನೋಡ್ತಾ ಇರೋ ಹಾಗೆ ತವೆಗೆ ಟೊಮೆಟೊ ಹಾಕ್ತಾಯಿದ್ದೀನಿ, ಆಮೇಲೆ ಶುಂಠಿ ಹೆಚ್ಕೊಂಡು ಹಾಕ್ಕೊಳ್ತಾ ಇದ್ದೀನಿ, ಆಮೇಲೆ ಹಸಿಮೆಣಸನ್ನು ಹಾಕ್ಕೊಳ್ತಾ ಇದ್ದೀನಿ. ಸೊ ತವೆಗೆ ಹಸಿಮೆಣಸೆ ಹಾಕೋದು, ಖಾರದ ಪುಡಿ ಆಗಲಿ ಏನೂ ಹಾಕಲ್ಲ, ಅದು ಸಿಂಪಲ್ ಕಂಫರ್ಟ್ ಫುಡ್ ಆಗಿರೋದ್ರಿಂದ ಅದನ್ನೇ ಹಾಕ್ಕೊಳ್ಳೋದು. ಆಮೇಲೆ ಸ್ವಲ್ಪ ಅರಿಶಿನ ಪೌಡ್ರ್ ಹಾಕ್ತೀನಿ. ಅರಿಶಿನ ಪೌಡ್ರನ್ನೇ ಒಗ್ಗರಣೆಗೂ ಹಾಕ್ಬೋದು, ಈ ಥರನೂ ಹಾಕ್ಕೊಂಡು ಬೇಯಿಸ್ಕೊಳ್ಳೋ ಅಂಥದ್ದು. ಸೊ ನಾನು ಇದಕ್ಕೆ ಹಾಕಿಬಿಟ್ಟೆ, ಬ್ಲೆಂಡ್ ಆಗೋಗುತ್ತೆ ಅಂಥೇಳಿ. ಸೊ ನಂದು ತವೆನ ಕುಕ್ಕರಲ್ಲಿಟ್ಟು ಅದನ್ನು ಕುದಿಯೋಕ್ಕಿಟ್ಟೆ. ಸೊ ಬೀಟ್ರೂಟ್ ಪಲ್ಯಕ್ಕೆ ರೆಡಿ ಮಾಡ್ಕೊಳ್ಳೋಣ ಅಂಥೇಳಿ ಇವಾಗ ನಾನು ಬೀಟ್ರೂಟ್ ಪಲ್ಯಕ್ಕೆ ರೆಡಿ ಮಾಡ್ಕೊಳ್ಳೋ ಅಂಥದ್ದು. ಸೊ ನನಗೆ ಬೀಟ್ರೂಟ್ ಪಲ್ಯ ತುಂಬ ಹತ್ತಿರ. ಯಾಕೆ ಅಂದರೆ ನನಗೆ ನೆನಪಿರೋ ಹಾಗೆ ನನ್ನ ಅಮ್ಮನ ಕುಕ್ಕಿಂಗಲ್ಲಿ 3 ಐಟಮ್ ನೆನಪಿರೋ ಅಂಥದ್ದು. ಒಂದು ಪೊಟ್ಯಾಟೊ ಹುಳಿ, ಇನ್ನೊಂದು ಬೀಟ್ರೂಟ್ ಪಲ್ಯ, ಮತ್ತೊಂದು ಟೊಮೆಟೊ ಬಾತು. ಸೊ ಅದೆಲ್ಲ ಅಮ್ಮನ ನೆನಪಾದವಾಗ ನಾನು ಅಮ್ಮ ಹೆಂಗೆ ಮಾಡ್ತಿದ್ಲು ಆ ಥರದ್ದು ಬೀಟ್ರೂಟ್ ಪಲ್ಯ ಮಾಡ್ತೀನಿ ಅಥವಾ ಹುಳಿ ಮಾಡ್ತೀನಿ ಇವತ್ತು. ಸೊ ಅದೇ ಥರ ಬೀಟ್ರೂಟ್ ಪಲ್ಯ ಮಾಡೋಣ ಅಂಥೇಳಿ ಒಗ್ಗರಣೆ ಹಾಕ್ಕೊಂಡೆ. ಸಾಸಿವೆ, ಜೀರಿಗೆ, ಉದ್ದಿನಬೇಳೆ, ಕಡಲೆಬೇಳೆ ಮತ್ತು ಕರಿಬೇವು ಹಾಕಿ ಒಗ್ಗರಣೆ ಹಾಕ್ಕೊಂಡೆ. ಸೊ ಬೀಟ್ರೂಟು ನನಗೆ ಈ ಥರ ಹೆಚ್ಚಿದ ಬೀಟ್ರೂಟ್ ಇಷ್ಟ, ನನ್ನ ಹಸ್ಬೆಂಡ್ಗೆ ತುರಿದಿರೋ ಬೀಟ್ರೂಟ್ ಪಲ್ಯ ಇಷ್ಟ. ಇವತ್ತು ಅನ್ನ ತವೆ ಆಗಿರೋದ್ರಿಂದ ಈ ಥರ ಪಲ್ಯ ಚೆನ್ನಾಗಿರುತ್ತೆ ಅಂಥೇಳಿ ನಾನು ಈ ಥರ ಪಲ್ಯ ಮಾಡ್ತೀನಿ. ಚಪಾತಿ ರೊಟ್ಟಿ ಎಲ್ಲ ಆದರೆ ತುರಿದಿರೋ ಪಲ್ಯ ಮಾಡ್ತೀನಿ. ಇದಕ್ಕೆ ಮಸಾಲೆಗೆ ಅಂತ ಸ್ವಲ್ಪ ಜೀರಿಗೆ, ಕೊಬ್ಬರಿ, ಆಮೇಲೆ ಹಸಿಮೆಣಸು, ಆಮೇಲೆ ಸ್ವಲ್ಪ ಹುಳಿ. ಇವತ್ತು ಸಾಸಿವೆ ಮರ್ತುಬಿಟ್ಟೆ ನಾನು. ಸೊ ಹಾಗಾಗಿ ಸಾಸಿವೆನೂ ಒಂದು ಅರ್ಧ ಸ್ಪೂನ್ ಹಾಕ್ಕೊಂಡ್ರೆ ಚೆನ್ನಾಗಿರುತ್ತೆ. ಸೊ ಅದೆಲ್ಲ ಮಿಕ್ಸ್ಚರ್ನ, ಗ್ರೈಂಡ್ ಮಾಡಿರೋ ಮಿಕ್ಸ್ಚರ್ನ ಇವಾಗ ಬೀಟ್ರೂಟಿಗೆ ಹಾಕಿ ಬೀಟ್ರೂಟ್ ಬೇಯೋವರೆಗೂ ಅದನ್ನು ಮುಚ್ಚಿಡ್ಬಿಡೋ ಅಂಥದ್ದು. ಸೊ ಒಂದು ಸೈಡಲ್ಲಿ ನಂದು ಪಲ್ಯ ರೆಡಿ ಆಗ್ತಾಯಿದೆ, ಈ ಕಡೆ ನಂದು ಬೇಳೆನೂ ಬೆಂದಾಗಿದೆ.
ತವೆಗೆ ಇನ್ನೇನು ಹಾಕೋಕ್ಕಿಲ್ಲ, ಜಸ್ಟ್ ಉಪ್ಪು ಎಷ್ಟು ಬೇಕೋ ಅಷ್ಟು ಹಾಕ್ಕೊಳ್ಳೋದು. ಆಮೇಲೆ ಕನ್ಸಿಸ್ಟೆನ್ಸಿ ಪ್ರಕಾರ ಎಷ್ಟು ಗಟ್ಟಿ ಬೇಕೋ ಎಷ್ಟು ನೀರು ಬೇಕೋ ಅದು ಹಾಕ್ಕೊಂಡು ಕಾಯಿ ತುರಿ ಹಾಕ್ಕೊಳ್ಳೋದು. ಸೊ ಕಾಯಿ ತುರಿನ ನಾನು ಮಿಕ್ಸರಲ್ಲೇ ಮಾಡ್ಕೊಂಬಿಡ್ತೀನಿ, ದೊಡ್ಡ ದೊಡ್ಡದಾಗಿ ಕಟ್ ಮಾಡಿಕೊಂಡು. ಆಮೇಲೆ ಕಾಯಿ ತುರಿ ಹಾಕಿದೆ, ಉಪ್ಪು ಹಾಕಿದೆ, ಆಮೇಲೆ ಕನ್ಸಿಸ್ಟೆನ್ಸಿ ಪ್ರಕಾರ ಎಷ್ಟು ನೀರು ಬೇಕೋ ಅಷ್ಟು ನೀರು ಹಾಕ್ಕೊಂಡು ಅದನ್ನು ಕುದಿಯೋಕ್ಕಿಟ್ಟೆ. ಸೊ ಸೈಡಿಗೆ ಕುದಿಯೋವಾಗ ಹಿಂಗಿನ ಒಗ್ಗರಣೆ ಕೊಟ್ಬಿಡೋಣ ಅಂಥೇಳಿ ಒಗ್ಗರಣೆಗೂ ರೆಡಿ ಮಾಡಿಕೊಂಡೆ. ಸಾಸಿವೆ, ಜೀರಿಗೆ, ಕರಿಬೇವು, ಆಮೇಲೆ ಹಿಂಗೆ ಹಾಕಿಬಿಟ್ಟು ತವೆಗೆ ಒಗ್ಗರಣೆ ಕೊಟ್ಕೊಂಡೆ. ಸೊ ತವೆ ಕುದ್ದಾಯಿತು. ಕುದ್ದ ಆದಮೇಲೆ 2 ಇಂಪಾರ್ಟೆಂಟ್ ಕೆಲಸ ಇರುತ್ತೆ. ಒಂದು ಬಂದುಬಿಟ್ಟು ಕೊತ್ತಂಬರಿ ಸೊಪ್ಪು ಹಾಕುವಂಥದ್ದು, ಇನ್ನೊಂದು ತವೆಗೆ ನಾವು ಹುಳಿಗೆ ಅಂಥೇಳಿ ನಾವು ಇದು ಹುಣಸೆ ಹುಳಿನ ಹಾಕಲ್ಲ, ಹಾಗಾಗಿ ನಿಂಬೆಹಣ್ಣನ್ನು ಹಿಂಡಿದರೆ ತವೆಗೆ ತುಂಬ ಚೆನ್ನಾಗಿರುತ್ತೆ. ನೀವೆಲ್ಲ ಕಡೆ ನೋಡಿರ್ಬೋದು, ಮಹಾರಾಷ್ಟ್ರ ಸೈಡು ತವೆ ಮಾಡಿದರೆ ಒಂದು ನಿಂಬೆಹಣ್ಣು ಪೀಸ್ ಇಟ್ಟಿರ್ತಾರೆ. ಸೊ ಯಾಕಂದರೆ ತವೆಗೆ ನಿಂಬೆಹಣ್ಣು ಹಿಂಡ್ಕೊಂಡು ಉಪ್ಪು ಹಾಕ್ಕೊಂಡು ತುಪ್ಪ ಹಾಕ್ಕೊಂಡು ತಿಂದರೆ ತುಂಬ ಚೆನ್ನಾಗಿರುತ್ತೆ. ಅದು ಬರೀ ಪ್ಲೇನ್ ತೂರ್ ದಾಲ್ ಆಗಿರುತ್ತೆ, ಬಟ್ ಇಲ್ಲಿ ನಾನು ಟೊಮೆಟೊ ಅದೆಲ್ಲ ಹಾಕಿದ್ದೀನಿ. ಸೊ ಇದು ಇವತ್ತಿನ ನನ್ನ ಲಂಚ್. ಬೀಟ್ರೂಟ್ ಪಲ್ಯ, ತವೆ, ಆಮೇಲೆ ಸಲಾಡ್ ಮತ್ತು ರೈಸು. ನಂದು ಶಿಫ್ಟಿಂಗ್ ಆದಮೇಲೆ ಇದು ಗಿಪ್ಪು ಅದೆಲ್ಲ ಎಲ್ಲೆಲ್ಲೋ ಹೆಂಗೆಂಗೋ ಅರೇಂಜ್ ಆಗಿತ್ತು. ಸೊ ಹಾಗಾಗಿ ಇವತ್ತು ಟೈಮ್ ಇತ್ತಲ್ಲ ಮಧ್ಯಾಹ್ನ, ಸೊ ಅದನ್ನೆಲ್ಲ ಜೋಡಿಸಿಟ್ಬಿಡೋಣ ಅಂಥೇಳಿ ರೆಡಿ ಮಾಡ್ಕೊಳ್ತಾ ಇದ್ದೀನಿ. ಸೊ ಬಳೆನೂ ಎಲ್ಲ ಚೆಕ್ ಮಾಡಿ ಕರೆಕ್ಟಾಗಿದೆಯಾ ಅಥವಾ ಒಡೆದಿರೋ ಬಳೆ ಎಲ್ಲ ತೆಗೆದು ನೋಡ್ತಾ ಇದ್ದೆ. ಯಾಕೆಂದರೆ ಎಲ್ಲೇ ಶಾಪಿಂಗ್ ಹೋದ್ರೂ ನನ್ನ ಹತ್ರ ಕ್ಲಿಪ್ ಇಲ್ಲ, ನನ್ನ ಹತ್ರ ರಬ್ಬರ್ ಬ್ಯಾಂಡ್ ಇಲ್ಲ ಅಂತಲೇ ಹೇಳಿ ಸುಮಾರೆಲ್ಲ ತೊಗೊಂಡ್ಬಿಟ್ಟಿದ್ದೀನಿ. ಇವಾಗ ನೋಡಿದರೆ ಇನ್ನು ಆಲ್ಮೋಸ್ಟ್ ನನ್ನ ಲೈಫ್ ಲಾಂಗಿಗೆ ಆಗೋಷ್ಟು ರಬ್ಬರ್ ಬ್ಯಾಂಡು ಕ್ಲಿಪ್ಸ್ಗಳಿದೆ. ಮತ್ತು ಇನ್ನೇನು ತೊಗೊಳ್ಳಲ್ಲ ನಾನು. ಸೊ ಇದು ಇವತ್ತಿನ ವ್ಲಾಗ್. ಮತ್ತು ನಾನು ನಿಮಗೆ ಸಿಗ್ತೀನಿ ನೆಕ್ಸ್ಟ್ ವ್ಲಾಗಲ್ಲಿ. ಪ್ಲೀಸ್ ನನ್ನ ಎಲ್ಲ ವೀಡಿಯೋಸನ್ನು ನೋಡಿ, ಸಬ್ಸ್ಕ್ರೈಬ್ ಮಾಡಿ, ವಾಚ್ ಮಾಡಿ. ಏನಾದ್ರು ಸಜೆಷನ್ಸ್ ಇದ್ದರೆ ಹೇಳಿ. ಹ್ಯಾಪಿ ಟು ಅಡಾಪ್ಟ್ ದೋಸ್ ಸಜೆಷನ್ಸ್. ಮತ್ತೆ ಸಿಗ್ತೀನಿ. ಅಲ್ಲಿವರೆಗೂ ನಿಮ್ಮೆಲ್ರಿಗೂ ನಮಸ್ಕಾರ. ಟಾಟಾ, ಬಾಯ್ ಬಾಯ್ ಆ್ಯಂಡ್ ಹ್ಯಾಪಿ ವೀಕೆಂಡ್.